ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಇಂದಿನ ಅರ್ಥಶಾಸ್ತ್ರದ ವಿಷಯ BS ಸೆಕೆಂಡ್ ಸೆಮ್ SEP ಸಮಗ್ರ ಅರ್ಥಶಾಸ್ತ್ರದ 2 ಅಂಕದ ಒಂದಿಷ್ಟು ಮಹತ್ವದ ಪ್ರಶ್ನೋತ್ತರಗಳನ್ನು ಇಲ್ಲಿ ಬಿಡಿಸಿದ್ದೀನಿ. ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ಪ್ರತಿಯೊಂದಕ್ಕೂ 2 ಅಂಕ ಇರ್ತದೆ. ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಇಡೀ ರಾಷ್ಟ್ರದ ಆದಾಯ, ಒಟ್ಟು ಉತ್ಪಾದನೆ, ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ಇಡೀ ಕೈಗಾರಿಕಾ ಸಮತೋಲನ ಮುಂತಾದ ವಿಷಯಗಳ ಅಧ್ಯಯನವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇನ್ನು ಅದೇ ರೀತಿ NNPಯನ್ನು ವಿಸ್ತರಿಸಿ. NNP ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಅದು ಇಂಗ್ಲೀಷ್ ಒಳಗೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆಗ್ತದೆ. ಇನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದರೇನು? ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಒಟ್ಟು ಮೌಲ್ಯಕ್ಕೆ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಅದೇ ರೀತಿ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಯಾವುದಾದ್ರೂ 2 ಊಹೆಗಳನ್ನು ತಿಳಿಸಿ ಅಂತ ಹೇಳ್ಬೋದು. ಇಲ್ಲಿ ತಟಸ್ಥ ನೀತಿ, ಪರಿಪೂರ್ಣ ಪೈಪೋಟಿ ಕಂಡು ಬರ್ತದೆ. ಇನ್ನು ಸಮತೋಲನದ ಅರ್ಥ ನೀಡಿರಿ ಅಂದರೆ ಸಮತೋಲನ ಅಂದರೆ ಬದಲಾವಣೆ ರಹಿತವಾದ ವಿಶ್ರಾಂತಿ ಸ್ಥಿತಿ ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿ ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದರೇನು? ಸೀಮಾಂತ ಅನುಭೋಗ ಪ್ರವೃತ್ತಿ ಅಂದರೆ ಅನುಭೋಗದಲ್ಲಾದ ಬದಲಾವಣೆಯನ್ನು ಆದಾಯದಲ್ಲಾದ ಬದಲಾವಣೆಯಿಂದ ಭಾಗಿಸಿದಾಗ ಸಿಗ್ತಕ್ಕಂಥದ್ದಕ್ಕೆ ನಾವು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತ ಕರಿತೀವಿ. ಇನ್ನು ಸ್ವತಂತ್ರ ಹೂಟೆ ಎಂದರೇನು? ಅಂದರೆ ಆದಾಯದ ಮಟ್ಟ ಮತ್ತು ಬಡ್ಡಿ ದರಗಳ ಪ್ರಭಾವಕ್ಕೆ ಒಳಗಾಗಿ ಜರುಗುವ ಹೂಡಿಕೆಗೆ ನಾವಿಲ್ಲಿ ಸ್ವತಂತ್ರ ಹೂಟೆ ಅಂತ ಕರಿತೀವಿ. ಅದೇ ರೀತಿ ಉದ್ಯೋಗದ ಗುಣಕವನ್ನು ಯಾರು ಪರಿಚಯಿಸಿದರು ಅಂತ ಕೇಳಿದ್ದಾರೆ. ಉದ್ಯೋಗದ ಗುಣಕ ಅಂದರೆ ರಿಚರ್ಡ್ ಫೆರ್ಡಿನ್ ಖಾನ್ ಅನ್ನೋರು ಇಲ್ಲಿ ಪ್ರಶಸ್ತರ. ಅದೇ ರಾಷ್ಟ್ರೀಯ ಆದಾಯ ಅಂದ್ರೇನು? ರಾಷ್ಟ್ರೀಯ ಆದಾಯ ಅಂದರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯಕ್ಕೆ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅದೇ ರೀತಿ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಯಾವುದಾದ್ರೂ 2 ತೊಡಕುಗಳನ್ನು ತಿಳಿಸಿ ಅಂತಲೂ ಕೇಳ್ಬೋದು. ಅದು ಅಂಕಿಅಂಶಗಳ ಕೊರತೆ, ಅನಕ್ಷರತೆ ಕಂಡು ಬರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸೇವರ ಮಾರುಕಟ್ಟೆ ನಿಯಮವನ್ನು ತಿಳಿಸಿ. ಸೇವರ ಮಾರುಕಟ್ಟೆ ನಿಯಮ ಏನು ಹೇಳ್ತದೆ? ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ಇದು ಸೇವರ ಮಾರುಕಟ್ಟೆ ನಿಯಮ. ಇನ್ನು ವೇತನ ಬೆಲೆಯ ನಮ್ಯತೆ ಸಿದ್ಧಾಂತವನ್ನು ವಿವರಿಸಿದವರು ಯಾರು ಅಂದರೆ AC ಪಿಗು ರವರು. ಇನ್ನು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂದರೆ ಅನುಭೋಗದಲ್ಲಾದ ಬದಲಾವಣೆ ಆದಾಯದಲ್ಲಾದ ಬದಲಾವಣೆಯಿಂದ ಭಾಗಿಸಿದಾಗ ಸೀಮಾಂತ ಅನುಭೋಗ ಪ್ರವೃತ್ತಿ ದೊರೆಯುತ್ತದೆ. ಇನ್ನು ಹೂಡಿಕೆ ಎಂದರೇನು? ಹೂಡಿಕೆ ಅಂದರೆ ಹೊಸದಾಗಿ ಆಸ್ತಿ, ಯಂತ್ರೋಪಕರಣ, ಕಟ್ಟಡಗಳು ಮತ್ತು ಸರಕುಗಳ ನಿರ್ಮಾಣ ಮಾಡೋ ಕ್ರಿಯೆಗೆ ನಾವು ಹೂಡಿಕೆ ಅಂತ ಕರಿತೀವಿ. ಇನ್ನು ಅದೇ ರೀತಿ GNPಯನ್ನು ವಿಸ್ತರಿಸಿ. GNP ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇನ್ನು ವೇಗೋತ್ಕರ್ಷ ಎಂದರೇನು? ಇಲ್ಲಿ ವೇಗೋತ್ಕರ್ಷ ಅಂದರೆ ಅನುಭೋಗದಲ್ಲಿನ ನಿವ್ವಳ ಬದಲಾವಣೆ ಮತ್ತು ಪ್ರೇರಿತ ಹೂಡಿಕೆ ನಡುವಿನ ಅನುಪಾತವನ್ನು ತಿಳಿಸ್ತಕ್ಕಂಥದ್ದಕ್ಕೆ ವೇಗೋತ್ಕರ್ಷ ಅಂತ ಕರಿತೀವಿ. ಇನ್ನು ಅದೇ ರೀತಿ ಹಣದುಬ್ಬರ ಎಂದರೇನು? ಸಾಮಾನ್ಯವಾಗಿ ಒಂದೇ ಸಮನೆ ಬೆಲೆಗಳು ಏರಿಕೆಯಾಗ್ತಕ್ಕಂಥ ಒಂದು ಸ್ಥಿತಿಗೆ ಹಣದುಬ್ಬರ ಅಂತ ಕರಿತೀವಿ. ಇನ್ನು ಅದೇ ರೀತಿ ಕುಗ್ಗು ಪ್ರಸರಣ ಎಂದರೇನು? ಕುಗ್ಗು ಪ್ರಸರಣ ಅಂದರೆ ಬೆಲೆಗಳು ಸತತವಾಗಿ ಇಳಿತಕ್ಕಂಥ ಕ್ರಮಕ್ಕೆ ಕುಗ್ಗು ಪ್ರಸರಣ ಅಂತ ಕರಿತೀವಿ. ಇನ್ನು ಅದೇ ರೀತಿ ಉದ್ಯಮ ಚಕ್ರ ಎಂದರೇನು? ಇಲ್ಲಿ ಉದ್ಯಮ ಚಕ್ರ ಅಂದ್ರೆ ಸಮಗ್ರ ಉದ್ಯೋಗ, ಆದಾಯ, ಹೂಡಿಕೆ, ಉತ್ಪಾದನೆ, ಬೆಲೆ ಮಟ್ಟ ಮುಂತಾದವುಗಳಲ್ಲಿ ಉಂಟಾಗುವ ಏರಿಳಿತಗಳಿಗೆ ನಾವು ಉದ್ಯಮ ಚಕ್ರ ಅಂತ ಕರಿತೀವಿ. ಇನ್ನು ಅದೇ ರೀತಿ ಹಣ ಸಂಬಂಧಿ ನೀತಿ ಎಂದರೇನು? ಅಂದರೆ ದೇಶದಲ್ಲಿ ಚಲಾವಣೆ ಇರುವ ಹಣದ ಪ್ರಮಾಣವನ್ನು ನಿಗದಿಗೊಳಿಸುವ ಮತ್ತು ಕಾಯ್ದುಕೊಳ್ಳುವ ನೀತಿಯನ್ನು ನಾವಿಲ್ಲಿ ಏನಂತ ಕರಿತೀವಿ? ಹಣ ಸಂಬಂಧಿ ನೀತಿ ಅಂತ ಕರಿತೀವಿ. ಇನ್ನು ಅಗ್ಗದ ಹಣದ ನೀತಿ ಎಂದರೇನು? ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸ್ತಕ್ಕಂಥ ನೀತಿಗೆ ಅಗ್ಗದ ಹಣದ ನೀತಿ ಅಂತ ಕರಿತೀವಿ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ಬರ್ತಕ್ಕಂಥದ್ದು ಬ್ಯಾಂಕು ದರ ಎಂದರೇನು? ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ತರುವ ವಿನಿಯೋಜಗಳ ಮೇಲೆ ಸಾಲ ನೀಡುವ ಕೇಂದ್ರ ಬ್ಯಾಂಕ್ ವಿಧಿಸುವ ಅಧಿಕೃತ ಬಡ್ಡಿಗೆ ಬ್ಯಾಂಕ್ ದರದ ನೀತಿ ಅಂತ ಕರಿತೀವಿ. ಇನ್ನು ರೆಫೋ ದರ ಎಂದರೇನು? ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ದೈನಂದಿನ ಆಧಾರದಲ್ಲಿ ಕೇಂದ್ರ ಬ್ಯಾಂಕಿನಿಂದ ಪಡೆಯುವ ಸಾಲಗಳ ಮೇಲೆ ಕೇಂದ್ರ ಬ್ಯಾಂಕ್ ವಿಧಿಸುವ ಬಡ್ಡಿ ದರಕ್ಕೆ ರೆಫೋ ದರ ಅಂತ ಕರಿತೀವಿ. ಇನ್ನು ಅದೇ ರೀತಿ ಕೋಶೀಯ ನೀತಿ ಎಂದರೇನು? ಇಲ್ಲಿ ಕೋಶೀಯ ನೀತಿ ಅಂದರೆ ತೆರಿಗೆ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ನಿರ್ವಹಣೆಗೆ ಸಂಬಂಧಿಸಿದಂಥ ಸರ್ಕಾರದ ನೀತಿಗೆ ಕೋಶೀಯ ನೀತಿ ಅಂತ ಕರಿತೀವಿ. ಇನ್ನು ಅದೇ ರೀತಿ ಸಾರ್ವಜನಿಕ ವೆಚ್ಚ ಎಂದರೇನು? ಸಾರ್ವಜನಿಕ ವೆಚ್ಚ ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ಕೈಗೊಳ್ಳುವ ಒಂದು ವೆಚ್ಚಕ್ಕೆ ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಇನ್ನು ಅದೇ ರೀತಿ ಕೊರತೆ ಹಣಕಾಸು ಎಂದರೆ ಸರ್ಕಾರವು ತಾನು ವಿವಿಧ ಮೂಲಗಳಿಂದ ಪಡೆಯುವ ಸಾರ್ವಜನಿಕ ವರಮಾನವು ಮೀರಿ ಕೈಗೊಳ್ಳುವ ವೆಚ್ಚವನ್ನು ಕೊರತೆ ಹಣಕಾಸು ಅಂತ ಕರಿತೀವಿ. ಅದೇ ರೀತಿ ಸಾರ್ವಜನಿಕ ಸಾಲ ಅಂದರೆ ಸರ್ಕಾರ ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವ ಸಾಲಕ್ಕೆ ಸಾರ್ವಜನಿಕ ಸಾಲ ಅಂತ ಕರಿತೀವಿ. ಇನ್ನು ಅದೇ ರೀತಿ ಆಯುಷ್ಯ ನಿರೀಕ್ಷೆ ಎಂದರೇನು? ಅಂದರೆ ವ್ಯಕ್ತಿ ಎಷ್ಟು ವರ್ಷಗಳ ಕಾಲ ಬದುಕುತ್ತಾನೆ ಎಂಬುದನ್ನು ನಿರೀಕ್ಷಿಸಲಾಗುತ್ತಿದೆ, ಅದನ್ನು
ಆಯುಷ್ಯ ನಿರೀಕ್ಷೆ ಅಂತ ಕರೀತಾರೆ. ಈ ರೀತಿಯಾಗಿ ಇಲ್ಲಿ ನಾ ಕೊಟ್ಟಂಥ ಒಂದು ಮಾಹಿತಿ BA ಸೆಕೆಂಡ್ ಸೆಮ್ SEP ಸಮಗ್ರ ಅರ್ಥಶಾಸ್ತ್ರದ 2 ಅಂಕದ ಒಂದಿಷ್ಟು ಮಹತ್ವದ ಪ್ರಶ್ನೋತ್ತರಗಳು ಈ ರೀತಿಯಾಗಿ ಕಂಡುಬರ್ತಾವೆ ಅಂತ ಹೇಳ್ಬೋದು. ಈಗಾಗಲೇ ನಾ ಹೇಳಿರ್ತಕ್ಕಂಥದ್ದೇ ಏನು, ನನ್ನ ಚಾನಲನ್ನು ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.